ನಿಮಗೆ 16ನೆಯ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆಯಾ? ನಿಮಗೆ ಅಲ್ಲ, ಯಾರಿಗೂ ಕೂಡ 16ನೆಯ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನೋವಂಥದ್ದು ಬಂದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅಂತಂದರೆ, ಸಂಕ್ರಾಂತಿ ಹಬ್ಬಕ್ಕೆ 16ನೆಯ ಕಂತಿನ ಹಣವನ್ನು ಜಮಾ ಮಾಡ್ತೀರಿ ಎಲ್ಲ ಮಹಿಳೆಯರಿಗೂ ಕೂಡ, ಅವ್ರಿಗೂ ಕೂಡ ಹಬ್ಬಕ್ಕೆ ಖುಷಿ ಆಗತ್ತೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು ಸ್ನೇಹಿತರೆ. ಆದರೆ 16ನೆಯ ಕಂತಿನ ಹಣ ಅನ್ನುವಂಥದ್ದು ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗಲಿಲ್ಲ. ಹಾಗಾದರೆ ಅದು ಸ್ಟಾಪ್ ಆಗುತ್ತಾ? ಯಾಕೆ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ನಿಮಗೆ ಗೊತ್ತೇ ಇರುತ್ತೆ, ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ. ಆದರೆ ನಿಮಗೆ 16ನೇ ಕಂತಿನ ಹಣ ಅನ್ನುವಂಥದ್ದು ಏನು ಬರಬೇಕಿತ್ತು, ಬರುತ್ತೆ ಅಂತ ಹೇಳಿದರು, ಅದು ಸಂಕ್ರಾಂತಿ ಹಬ್ಬಕ್ಕೆ ಬರಲಿಲ್ಲ. ಹಾಗಾದರೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ನಾನಿನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಎಲ್ರಿಗೂ ಕೂಡ ಗೊತ್ತು. ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಅವರೇನೆ ಈ ಒಂದು ಗೃಹಲಕ್ಷ್ಮಿಯ ಹಣವನ್ನು ಮುಂದೆ ನಿಂತು ಬಿಡುಗಡೆಯನ್ನು ಮಾಡ್ತಾ ಇದ್ದಂಥದ್ದು. ಆದರೆ ಅವ್ರಿಗೆ ಸಂಕ್ರಾಂತಿ ಹಬ್ಬದ ದಿನಾನೇ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ, ಅಂದರೆ ಅವ್ರು ಪ್ರಾಪರ್ ಅಲ್ಲೇ ಇರೋವಂಥದ್ದು. ಸೊ ಮನೆ ದೇವರಿಗೆ ಹೋಗಬೇಕು, ಹಬ್ಬ ಅಲ್ವಾ, ಹೀಗೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಅವರು ಹೋಗ್ತಾಯಿದ್ರು. ಅವರ ಒಂದು ಕಾರಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗ್ತಿದ್ದಂಥದ್ದು. ಅವರ ಕಾರ್ ಡ್ರೈವರು ಇರ್ತಾರೆ ಅಲ್ವಾ, ಮತ್ತು ಗನ್ ಮ್ಯಾನ್ ಕೂಡ ಅದರ ಪಕ್ಕದಲ್ಲಿ ಇರ್ತಾರೆ. ರಾಜಕಾರಣಿಗಳು ಅಂತಂದರೆ ಅವರ ಒಂದು ಸೇಫ್ಟಿಗೋಸ್ಕರ ಇದ್ದೇ ಇರುತ್ತೆ ಅಂತಲೇ ಹೇಳ್ಬಹುದು. ಸೊ ಏನಾಯಿತು ಅಂತ ಅಂದರೆ, ಇನ್ನೇನು ಒಂದು 15 ನಿಮಿಷ ಇತ್ತು ರೀಚ್ ಆಗಬೇಕು ಬೆಳಗಾವಿಗೆ ಅನ್ನೋ ಅಷ್ಟರಲ್ಲಿ ಮುಂದೆ ಏನು ಬರುತ್ತೆ, ಒಂದು ಕಂಟೈನರ್ ದೊಡ್ಡ ಲಾರಿ ಥರದ್ದು ಬರುತ್ತೆ. ಇನ್ನು ಮುಂದೆ ಏನು ಬಂದುಬಿಡುತ್ತೆ ಇನ್ನೊಂದು ಅಂತಂದರೆ, ನಾಯಿ ಕೂಡ ಬಂದುಬಿಡುತ್ತೆ. ಇವಾಗ ನಾಯಿಗೂ ಕೂಡ ಪ್ರಾಣ ಇರುತ್ತೆ ಅಲ್ವಾ, ಅದ್ರ ಮೇಲೆ ಹೋಗೋದಕ್ಕೂ ಆಗೋದಿಲ್ಲ, ತುಂಬಾ ಸ್ಮೂತಾಗಿ ಇರುತ್ತೆ ಅದೊಂದು ಸ್ಕಿನ್ ಅನ್ನುವಂಥದ್ದು. ಆವಾಗ ತುಂಬಾ ಅನಾಹುತ ಆಗುವಂಥ ಚಾನ್ಸಸ್ ಕೂಡ ಇರ್ತವೆ. ಹಾಗಾಗಿ ಎರಡನ್ನೂ ಕೂಡ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ತಪ್ಪಿಸೋದಕ್ಕೆ ಹೋಗ್ಬಿಟ್ಟು ಮರಕ್ಕೆ ಗುದ್ದಿರೋ ಅಂಥದ್ದು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವ್ರಿಗೂ ಕೂಡ ಏನಾಗಿದೆ ಅಂತಂದರೆ, ಬೆನ್ಮೂಳೆದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬಹುದು. ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂತ ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಆದರೆ ಅದೃಷ್ಟವಶಾತ್ ಅವರ ಪ್ರಾಣಕ್ಕೆ ಏನು ಹಾನಿ ಅನ್ನುವಂಥದ್ದು ಆಗಿಲ್ಲ, ಹೇಗೋ ಬಚಾವಾಗಿದ್ದಾರೆ. ಇನ್ನು 16ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗಬೇಕಾಗಿತ್ತು, ಹೇಳಿದರು ಆಗುತ್ತೆ ಅಂತ, ಅವರೇನು ಕೊಡ್ತಾ ಇಲ್ಲ. ಆಲ್ರೆಡಿ ಅದು ಬಿಡುಗಡೆ ಆಗೋಗಿತ್ತು, ಬಿಡುಗಡೆ ಆಗೋಗಿ ಇನ್ನೇನು DBT ಮುಖಾಂತರ ನಿಮ್ಮ ಖಾತೆಗೆ ಬರಬೇಕಾಗಿತ್ತು. ಆದರೂ ಕೂಡ ಏನೋ ಸಚಿವೇನೇ ಈ ಥರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಿಡುಗಡೆ ಆಗಿಲ್ವೇನೋ ಗೊತ್ತಿಲ್ಲ. ಆದರೆ ಇವಾಗ ಅವರು ರೆಸ್ಟಲ್ಲಿ ಇರೋದ್ರಿಂದ ಅದರ ಒಂದು ಇದನ್ನೆಲ್ಲ ಬೇರೆ ಅಧಿಕಾರಿಗಳು ತಗೊಂಡು 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು, ಆದರೆ ಇನ್ನು ಸ್ವಲ್ಪ ದಿನಗಳಲ್ಲೇ 16ನೇ ಕಂತಿನ ಹಣ ಅನ್ನುವಂಥದ್ದನ್ನು ಬಿಡುಗಡೆ ಮಾಡ್ತಾರೆ ಅಧಿಕಾರಿಗಳು. ಯಾವುದೇ ರೀತಿ ಅದು ಸ್ಟಾಪ್ ಅನ್ನುವಂಥದ್ದು ಆಗೋದಿಲ್ಲ ಸ್ನೇಹಿತರೆ. ಇದೇ ಮಾಹಿತಿ ಸಿಗ್ತಾ ಇರೋವಂಥದ್ದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.